ರಾಜ್ಯದ ಜನರಿಗೆ ಶಾಕ್ ಲಗ ಶಾಕ್ ಇಂಧನ ಶಾಕ್ ಅನ್ನು ಕೊಡಲಿಕ್ಕೆ ನಿಮಗೆ ಸದ್ಯ ಮುಂದಾಗ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಅಂತ ಅಂದ್ರೆ ಗೃಹ ಜ್ಯೋತಿ ಗಿಫ್ಟ್ ಅನ್ನ ಕೊಟ್ಟರು ಅಂತ ತಾವು ಖುಷಿಯಾಗಿದ್ದಷ್ಟೇ ಬಂತು. ಆದರೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋ ಹಾಗೆ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನ ಇಂಧನ ಇಲಾಖೆ ಮಾಡ್ತಾ ಇದೆ. ಕಾರಣ ದರ ಏರಿಕೆಯ ಬರೆಯನ್ನ ಹಾಕ್ತಾ ಇದ್ದಾರೆ. ಇಂಧನ ಇಲಾಖೆಯಿಂದ ಲಿಫ್ಟ್, ಟ್ರಾನ್ಸ್ಫಾರ್ಮರ್, ಜನರೇಟರ್ ಪರಿಶೀಲನೆ ಅನ್ನೋ ಹೆಸರಲ್ಲಿ, ರಿನಿವಲ್ ಅನ್ನೋ ಹೆಸರಲ್ಲಿ ಶುಲ್ಕವನ್ನ 3 ಪಟ್ಟು ಅವೈಜ್ಞಾನಿಕವಾಗಿ 3 ಪಟ್ಟು ಏರಿಕೆಯನ್ನ ಮಾಡಿದ್ದಾರೆ. ವಾರ್ಷಿಕವಾಗಿ 750 ಕೋಟಿ ರೂಪಾಯಿನ ಸಂಗ್ರಹದ ಗುರಿಯನ್ನ ಇಟ್ಕೊಂಡಿದ್ದಾರೆ. ಆ ಗುರಿ ತಲುಪಬೇಕು ಅಂತ ಅಂದ್ರೆ ಅಗೇನ್ ನಾಗರಿಕರಿಗೆ ಹೊರೆಯಾಗುವಂತಹ ಒಂದು ವಿಚಾರ ಇದು. ನೋಡಿ, ಹಿಂದೆ 1 ಪಟ್ಟಿತ್ತು, ಈಗ ಅದರ ಬದಲಾಗಿ 3 ಪಟ್ಟು ಹೆಚ್ಚಳ ಮಾಡಿದ್ದಾರೆ. ಅದು ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಅನ್ನೋದನ್ನು ಕೂಡ ನಿಗದಿಪಡಿಸಿದ್ದಾರೆ. ಅದರ ಪ್ರಕಾರವಾಗಿ ನಾವು ನೋಡಿದ್ರೆ ಲಿಫ್ಟ್ಗೆ ಹಳೆ ದರ ಏನಿತ್ತು, ಈಗ ಹೊಸ ದರ ನೋಡಿದ್ರೆ ಅಬ್ಬಬ್ಬಾ ಇಷ್ಟೊಂದ, ಯಾಕೆ ಇಷ್ಟೊಂದು, ಯಾವ ಆಧಾರದ ಮೇಲೆ, ಯಾವ ಮಾನದಂಡವನ್ನ ಇವರು ಅನುಸರಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಲಿಫ್ಟ್ ಪರಿಶೀಲನೆ ದರ ಹಳೆಯದ್ದಿದ್ದು 800 ರೂಪಾಯಿಂದ 1000 ರೂಪಾಯಿ. ಆದರೆ ಈಗ ಹೊಸ ದರ 5,000ದಿಂದ 8,000 ರೂಪಾಯಿವರೆಗೂ ಏರಿಕೆಯನ್ನ ಮಾಡಿಟ್ಟಿದ್ದಾರೆ. ಲಿಫ್ಟ್ ಪರಿಶೀಲನೆಯ ದರ ಇದು. ಈ ಡಿಫ್ರೆನ್ಸ್ನ ನೀವು ನೋಡ್ತಾ ಇದ್ರಿ. ಇನ್ನು 25 ಕಿಲೋವ್ಯಾಟ್ ಟ್ರಾನ್ಸ್ಫಾರ್ಮರ್ ಇದ್ರೆ ಅದಕ್ಕೆ ಟ್ರಾನ್ಸ್ಫಾರ್ಮರ್ ಪರಿಶೀಲನೆಯ ದರ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ. ಅದು ಹಳೆ ದರ ಇದ್ದಿದ್ದು 1,300ರಿಂದ 1,500 ರೂಪಾಯಿ. ಈಗ ಹೊಸದಾಗಿ 3,000ದಿಂದ 5,000ವರೆಗೂ ಕೊಡಬೇಕಂತೆ. ಇದು 1 to ಡಬಲ್ ಅಲ್ಲ, ಟ್ರಿಪಲ್, 3 ಪಟ್ಟು ಏರಿಕೆ ಮಾಡಿದ್ದಾರೆ. 5ರಿಂದ 10 ಕಿಲೋವ್ಯಾಟ್ ಆದರೆ ಸಣ್ಣ ಜನರೇಟರ್ಗೂ ಕೂಡ ಒಂದಷ್ಟು ದರವನ್ನು ನಿಗದಿಪಡಿಸಿದ್ದಾರೆ. ಹಳೆಯದಕ್ಕೆ 2,000 ರೂಪಾಯಿ, ಈಗ ಹೊಸದಕ್ಕೆ 5,000ದಿಂದ 8,000 ರೂಪಾಯಿ ಅಂತೆ. ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿದ್ದ. ಪವಿತ್ರ, 200 ಯೂನಿಟ್ ವರೆಗೂ ಫ್ರೀ ಅಂತ ಹೇಳಿದ್ರು, ಆಮೇಲೆ ಒಂದಷ್ಟು ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಿದ್ರು. ಹೋಗ್ಲಿ ಆಯ್ತು ಅಂತ ಜನ ಅನುಸರಿಸ್ಕೊಂಡು ಹೋಗ್ತಿದ್ರು. ಈಗ ಒಟ್ಟಲ್ಲಿ ಜನ ಫ್ರೀ ಆಗಿರಬಾರ್ದು ಅನ್ನೋದ ಸರ್ಕಾರದ ನಿಲುವು. ಈಗ ಇಂಧನ ಇಲಾಖೆಯಲ್ಲಿ ಈ ರೀತಿಯಾಗಿ ಒಂದೊಂದೇ ದರವನ್ನ ಏರಿಕೆ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಕಾರಣನೂ ಇರಲ್ಲ, ಒಂದು ನಿಯಮವೂ ಇರಲ್ಲ. ದಿವ್ಯಾ, ಬಹುಶಃ ಒಂದು ಬಂಡತನಕ್ಕೆ ಸರ್ಕಾರ ಬಂದಂಗೆ ಕಾಣಿಸ್ತಾ ಇದೆ. ನಾವು ಎಷ್ಟು ಬೇಕಾದರೂ ದರ ಏರಿಕೆ ಮಾಡಿದ್ರು, ಎಷ್ಟು ಜನಾಕ್ರೋಶ ವ್ಯಕ್ತವಾಗಿದ್ರು ಕೂಡ ಅದು ಗ್ಯಾರಂಟಿಯಿಂದ ಮರೆಮಾಚಬಹುದು ಅನ್ನುವಂತಹ ಒಂದು ಬಂಡತನ, ಮೊಂಡು ಧೈರ್ಯ ಇರ್ಬೋದು. ಬಟ್ ಜನಾಕ್ರೋಶ ಯಾವ ರೀತಿ ಇದೆ ಅಂದರೆ, ನಿಮ್ಮ ಗ್ಯಾರಂಟಿ ಯಾರಿಗೆ ಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನೇ ಇಡ್ತಾ ಇದ್ದಾರೆ. ಮೊನ್ನೆ ಒಬ್ಬರು ಮಾತನಾಡ್ತಾ ಎಷ್ಟು ಆಕ್ರೋಶ ಹೊರ ಹಾಕಿದ್ರು ಅಂದರೆ, ಇದು ಸರ್ಕಾರನ ಅಥವಾ ತಿಗಣೆನ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇಂಧನ ಇಲಾಖೆ ಅಂತೂ ದರ ಏರಿಕೆಗೆ ಅದು ಯಾವತ್ತಿದ್ರೂ ಕೂಡ ಎತ್ತಿದ ಕೈ ಅವ್ರದ್ದು. ಬೇಕಾಬಿಟ್ಟಿದಾರ, ಅದಕ್ಕೊಂದು ವೈಜ್ಞಾನಿಕ ತಳಹದಿ ಅನ್ನೋದೇ ಇರೋದಿಲ್ಲ, ಬೇಕಾಬಿಟ್ಟಿಯಾಗಿದ್ದಾರ. ಈಗ ಈ ದರವನ್ನು ನೋಡ್ತಾ ಇದ್ರೆ 800 ರೂಪಾಯಿಯಲ್ಲಿ 1,000 ರೂಪಾಯಿಯಲ್ಲಿ ಅದನ್ನ ಅಷ್ಟು ದರ ಇದ್ದದನ್ನ ಏಕಾಏಕಿ 5,000 8,000 ರೂಪಾಯಿಗೆ ಏರಿಕೆ ಮಾಡ್ತಾರೆ ಅಂದ್ರೆ ಹೇಳೋರು ಕೇಳೋರು ಅಥವಾ ಜನಾಕ್ರೋಶ ಏನಂತಾರೆ, ಜನ ಏನಂತಾರೆ, ಜನರಿಗೆ ಬರ್ಡನ್ ಆಗುತ್ತೆ. ಈ ರೀತಿ ಕನಿಷ್ಠ ಪಕ್ಷ ಅದನ್ನ ಯೋಚನೆ ಮಾಡುವಂಥದ್ದು ಕೂಡ ಅಧಿಕಾರಿಗಳಿಗೆ ಇಲ್ವಾ? ಅಷ್ಟೊಂದು ಸೆನ್ಸಿಟಿವಿಟಿಯನ್ನ ಅಧಿಕಾರಿಗಳು ಕಳ್ಕೊಂಡಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ. ಎಲ್ಲದಕ್ಕೂ ಕೂಡ 3,000 ಇದ್ದಂತಹ ದರವನ್ನ 11,000 12,000ಕ್ಕೆ ಏರಿಕೆ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಬರ್ಡನ್ ಆಗ್ತಾ ಇದ್ರೆ ಅದು ಪ್ರತಿ ವರ್ಷವೂ ಕೂಡ ಲಿಫ್ಟ್ ಅಥವಾ ಜನರೇಟರ್ ಪರಿಶೀಲನೆ ಅನ್ನುವಂಥದ್ದು, ಜೊತೆಗೆ ಅದರ ಲೈಸೆನ್ಸ್ ರಿನಿವಲ್ ಅನ್ನುವಂಥದ್ದು ಜನರಿಗೆ ಅನಿವಾರ್ಯ. ಸೊ ಹೀಗಿರುವಾಗ ಎಸ್ಪೆಷಲಿ ಇನ್ನು ನೋಡ್ತಾ ಇದ್ರೆ ಕೃಷಿ ಪಂಪ್ ಸೆಟ್ಟು ರೈತರು ಬಳಕೆ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೂ ಕೂಡ ಅವರು ಅಷ್ಟೇ ಬರೆಯನ್ನ ಹಾಕಿದ್ದಾರೆ. ಅಂದ್ರೆ ಬಡವರಿಗೂ ಅಷ್ಟೇ, ಮಧ್ಯಮ ವರ್ಗದವರಿಗೂ ಅಷ್ಟೇ, ಕಡು ಬಡವರಿಗೂ ಕೂಡ ಅಷ್ಟೇ, ಶ್ರೀಮಂತರಿಗೂ ಕೂಡ ಆ ಟ್ಯಾಕ್ಸ್ ಬರೆ, ಎಲ್ಲದಕ್ಕೂ ಕೂಡ ಈಕ್ವಲ್ ಆಗಿ ಟ್ಯಾಕ್ಸು, ದರ ಏರಿಕೆಯ ಬರೆಯನ್ನ ಈ ಸರ್ಕಾರ ಹಾಕ್ತಾನೆ ಬರ್ತಾ ಇದೆ. ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ.